ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅಂತೆ. ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆ ಕೋರ್ಟ್ ಕಲಾಪ ಸ್ಥಗಿತವಾಗಿದೆ. ಕಲಾಪ ಬಿಟ್ಟು ಹೊರಗಡೆ ಬಂದ ವಕೀಲರು, ಕಕ್ಷಿದಾರರು. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೆ ಬಾಂಬ್ ಬೆದರಿಕೆ. ಲಾಲ್ಬಾಗ್ ರಸ್ತೆಯಲ್ಲಿರುವ ಪಾಸ್ಪೋರ್ಟ್ ಕಚೇರಿ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಇಮೇಲ್ ನೋಡಿ ಸಿಬ್ಬಂದಿಯಿಂದ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಲಾಗಿದೆ. ಬಾಂಬ್ ಸ್ಕ್ವಾಡ್ ಸೇರಿ ಪೊಲೀಸರಿಂದ ತೀವ್ರ ಪರಿಶೀಲನೆಯನ್ನ ನಡೆಸಲಾಗುತ್ತಿದೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಬಾಂಬ್ ಬೆದರಿಕೆ ಕೇಳಿ ಬಂದಿರುವಂತದ್ದು. ಲಾಲ್ಬಾಗ್ನ ಪಾಸ್ಪೋರ್ಟ್ ಕಚೇರಿಯಲ್ಲಿ ಬಾಂಬ್ ಬೆದರಿಕೆ ಕೇಳಿ ಬಂದಿದ್ದು. ಕಲಾಪ ಬಿಟ್ಟು ಹೊರಗಡೆ ಬಂದಂತಹ ವಕೀಲರು ಕೂಡ, ಇನ್ನು ಕೋರ್ಟ್ ಅಲ್ಲಿ ಕಕ್ಷಿದಾರರು, ವಕೀಲರು ಕೂಡ ಹೊರಗಡೆ ಬಂದಿದ್ದಾರೆ. ಭಯದಿಂದ ಬೆಂಗಳೂರಿನಲ್ಲಿ ಪಾಸ್ಪೋರ್ಟ್ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದ್ದು. ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಪಾಸ್ಪೋರ್ಟ್ ಕಚೇರಿಯಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಿರುವಂಥದ್ದು. ಇಮೇಲ್ ನೋಡಿ ಸಿಬ್ಬಂದಿಗಳು ಈ ವಿಚಾರವನ್ನ ತಿಳಿಸಿದ್ದಾರೆ. ಅದರಿಂದ ಇದೀಗ ಬಾಂಬ್ ಸ್ಕ್ವಾಡ್ ಕೂಡ ಬಂದು ಅಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಈ ಹಿಂದೆನೂ ಕೂಡ ಈ ಬೆಂಗಳೂರಲ್ಲಿ ಈ ರೀತಿಯಾಗಿ ಸ್ಕೂಲ್ಗಳಿಗೆ ಆಗಿರ್ಬೋದು, ಇನ್ನಿತರ ಕಚೇರಿಗಳಿಗೆ ಆಗಿರ್ಬೋದು, ಈ ಬಾಂಬ್ ಬೆದರಿಕೆಗಳು ಇಮೇಲ್ ಮುಖಾಂತರ ಅಂದರೆ ಹಲವಾರು ಬಾರಿ ಬಂದಿದೆ. ಅದೇ ರೀತಿಯಾಗಿ ಈಗ ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ಬಂದಿರುವಂಥದ್ದು. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿ ಅಂದರೆ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಪಾಸ್ಪೋರ್ಟ್ ಕಚೇರಿಯಲ್ಲಿ ಬಂದರೆ, ಇನ್ನು ಕೋರ್ಟಲ್ಲಿ ಕೂಡ ಬಾಂಬ್ ಬೆದರಿಕೆ ಬಂದಿದ್ದರಿಂದ ಅಲ್ಲಿ ವಕೀಲರು ಮತ್ತು ಅಲ್ಲಿ ಕಕ್ಷಿದಾರರು ಕೂಡ ಹೊರಗಡೆ ಬಂದು ನಿಂತಿರುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಬಾಂಬ್ ಸ್ಕ್ವಾಡನ್ನು ಕರೆಸಿ ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಈ ರೀತಿಯಾಗಿ ಯಾರು ಆ ಕದಿಮರಿರ್ತಾರೋ, ಯಾರು ಈ ರೀತಿಯಾಗಿ ಮೇಲ್ಗಳನ್ನು ಹಾಕಿ ಭಯಪಡಿಸುವಂಥ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ, ಜನರನ್ನು ಭಯಭೀತಗೊಳಿಸ್ತಾ ಇದ್ದಾರೋ, ಅವರಿಗೆ ಪೊಲೀಸ್ ತಕ್ಕ ಪಾಠವನ್ನು ಕಲಿಸಬೇಕು. ಅವ್ರನ್ನ ಕಂಡುಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು.